ಯಾವುದೇನು ಮಾಹಿತಿಗಳೇನಿಲ್ಲ. ಅದಂತೂ ಹಿಟ್ ಆ್ಯಂಡ್ ರನ್ನು ಯಾವ ಹಿಟ್ ಆ್ಯಂಡ್ ರನ್ನು ಇಲ್ಲ. ನಿಮ್ಮ ಕರ್ಮಕಾಂಡಗಳನ್ನ ಹೇಳಲಿಕ್ಕೆ ಬೇಕಾದಷ್ಟು ಮಾಹಿತಿಗಳು ಇಟ್ಕೊಂಡಿದೆ. ಆದರೆ ಏನು ಮಾಡೋದು, ಏನು ಹೇಳಿದ್ರು ನಿಮ್ಮಿಂದ ಈ ನಾಡಿನ ರಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ಕಿಂಚಿತ್ತು ನಿಮ್ಮಲ್ಲಿ ಪಾಪ ಪ್ರಜ್ಞೆ ಅನ್ನೋದಿಲ್ಲ ಈ ಸರ್ಕಾರದಲ್ಲಿ. ಅದೇ ಈ ಸರ್ಕಾರದ ನಡವಳಿಕೆ ಏನಿದೆ, ಯಾವ ಮಟ್ಟಕ್ಕೆ ಈ ಸರ್ಕಾರ ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಬರೀ ಒಂದಲ್ಲ, ಕರಿಯಮ್ಮ ಅವ್ರದ್ದು ಒಬ್ಬರದಲ್ವಲ್ಲ, ಪ್ರತಿನಿತ್ಯ ಒಂದಲ್ಲ ಒಂದು ನಡೀತಾನೆ ಇದೆಯಲ್ಲ ಈ ಥರ. ಸರ್, ಪೌರಾಯುಕ್ತೆಗೆ ರಾಜೀವ್ ಗೌಡ ದಬ್ಬಾಳಿಕೆ ಪ್ರಕರಣದಲ್ಲಿ ರಾಜೀವ್ ಗೌಡ ಬಗ್ಗೆ ಇದುವರೆಗೂ ಸಹ ಕ್ರಮ ಕೈಗೊಂಡಿಲ್ಲ ಸರ್ಕಾರ. ಇಲ್ಲ, ಬಂಧಿಸ್ತಾರಂತ, ಇನ್ನೂ ಬಂಧಿಸ್ತಾರ. ಇದರ ಗೃಹ ಸಚಿವರು ನೆನ್ನೆನೂ ಹೇಳೋರೆ, ಬಂಧಿಸ್ತಕ್ಕಂಥದ್ದಕ್ಕೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜಾಮೀನು ಏನಾಗುತ್ತೆ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ. ಸರ್, ಆಲ್ ಆರ್ ಫಿಂಗರಿಂಗ್ ಎಟ್ ಹೋಮ್ ಮಿನಿಸ್ಟರ್ ಸರ್, ಏನು ಈಸ್ ಈ ಕೇಪಬಲ್ ಆರ್ ನಾಟ್, ಏನು ಸರ್ ಇದು? ಯಾವ ನೀವೆಲ್ಲ ಅದನ್ನು ತೆಗೆದು ನೋಡಿದ್ರೆ ಅವರೇ ಇವತ್ತೇನೋ ಹೇಳೋರೆ, ನನ್ನನ್ನು ಯಾರು ಬೇಕಾದರೂ ಅಸಮರ್ಥ ಅನ್ನಲಿ ಅವರೇ ಹೇಳ್ಕೊಂಡವ್ರೆ. ನಾವು ಹೇಳೋದು ಬೇರೆ. ಇವತ್ತಿನ ಪತ್ರಿಕೆಯಲ್ಲಿ ನೋಡಿದೆ, ನನಗೇನು ಬೇಜಾರಿಲ್ಲ, ನಾನು ಅಸಮರ್ಥ ಹೋಮ್ ಮಿನಿಸ್ಟರ್ ಅಂದರೂ ಬೇಜಾರಿಲ್ಲ. ಇವತ್ತು ಪತ್ರಿಕೆಯಲ್ಲೇ ಬಂದಿದೆ. ನಾವು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿದೆ. ಸರ್, ಇನ್ನೊಂದು ವಾರದಲ್ಲಿ ಸೆಂಟ್ರಲ್ ಬಜೆಟ್ ಬರ್ತಾ ಇದೆ. ಕರ್ನಾಟಕದ ಜನ ಏನು ನಿರೀಕ್ಷೆ ಮಾಡ್ಬೋದು ಸರ್? ಬಜೆಟ್ಟು ದೇಶದ ಒಟ್ಟಾರೆ ಪ್ರಗತಿಗೆ ಪೂರಕವಾದಂಥ ಬಜೆಟ್ ಕೊಡ್ತಾರೆ. ಕರ್ನಾಟಕಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಏನು ಕೃಷ್ಣ ಬೈರೇಗೌಡರೇನೋ ಹೋಗಿ ಬಂದವರೆ ಅಂತ ಅದು ಪತ್ರಿಕೆಯಲ್ಲಿ ನೋಡಿ. ನನ್ನ ಮುಂದೆ ಅಂತೂ ಯಾರು ಬಂದು ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನನ್ನ ಮುಂದೆ ಯಾವುದೇ ವಿಷಯಗಳ ಚರ್ಚೆ ಅಂತೂ ಈ ಕ್ಷಣದವರೆಗೆ ಯಾರೂ ಮಾಡಿಲ್ಲ. ಪ್ರಪೋಸಲ್ ಕೊಟ್ಟಿಲ್ಲ ಸರ್. ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ತರ್ಬೋದು, ನನ್ನ ವ್ಯಾಪ್ತಿಯೊಳಗೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದು ಬಜೆಟ್ಟು, ದೇಶದ ಬಜೆಟ್ಟು. ನನ್ನ ಇಲಾಖೆಯಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ 100 ಬಾರಿ ಹೇಳಿದ್ದೇನೆ, VISL ಇರ್ಬೋದು, ನಮ್ಮ HMT ಇರ್ಬೋದು, ಈ ವಿಷಯಗಳಲ್ಲಿ ಯಾವ ರೀತಿ ಅವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋದ್ರ ಬಗ್ಗೆ ನನ್ನ ಜವಾಬ್ದಾರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ಮಾಡ್ತೀನಿ. ಈಗ ಜನತಾ ಸಮಾವೇಶ ಒಂದು ಜನತಾ ದಳದ JDSನ ಶಕ್ತಿ ಪ್ರದರ್ಶನ ಜೊತೆಗೆ 25 ವರ್ಷಗಳ ಪಕ್ಷದ ಸಂಘಟನೆಯಲ್ಲಿ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಈ ಒಂದು ಪಕ್ಷ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ಸಾಂಕೇತಿಕವಾಗಿ ಬೆಂಗಳೂರು ನಗರದ ಪಕ್ಷದ ಆವರಣದಲ್ಲಿ ರಾಜ್ಯದ ಎಲ್ಲ ಪ್ರಮುಖ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಏನು ಮಾಡಿದ್ವಿ. ಅವತ್ತಿನ ದಿನ ನಾವೊಂದು ಘೋಷಣೆ ಮಾಡಿದ್ದು, ಈ ಒಂದು ಬೆಳ್ಳಿ ಹಬ್ಬವನ್ನು ರಾಜ್ಯದ 30 ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತಕ್ಕಂಥ ಪ್ರಸ್ತಾಪ ಏನು ಮಾಡಿದ್ದೆವು. ಅದರ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಪ್ರಥಮವಾದಂಥ ಸಭೆ ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು, ಮಾಜಿ ಶಾಸಕರುಗಳು ಎಲ್ಲರೂ ಸೇರಿ ಮಾಜಿ ಸಚಿವರಾಗಿರ್ತಕ್ಕಂಥ ರೇವಣ್ಣ ಅವರ ಜೊತೆಗೂಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳೆಲ್ಲ ಕಳೆದ ಒಂದು ವಾರದಿಂದ ಇದೇ ತಿಂಗಳು 24ನೇ ತಾರೀಕಿನಂದು, ಅಂದರೆ ಇನ್ನು 3 ದಿನಗಳಿದೆ, ಪ್ರಥಮ ಸಭೆ ಹಾಸನ ಜಿಲ್ಲೆಯಲ್ಲೇ ಮಾಡಬೇಕು ಅಂತಕ್ಕಂಥದ್ದು ಅವರೆಲ್ಲರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಈಗಿನ ಸರ್ಕಾರ ಈಗಾಗಲೇ
ಹಾಸನ ಜಿಲ್ಲೆಯಲ್ಲಿ 2 ಸಭೆಗಳನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು, ಮಂತ್ರಿಗಳು, ಹಲವಾರು ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಾಸನ ಜಿಲ್ಲೆಯನ್ನು ಪ್ರಮುಖವಾಗಿ ಜನತಾದಳವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತಕ್ಕಂಥದ್ದೇ ಅವರ ಉದ್ದೇಶ ಇದೆ. ಕಳೆದ 2.5 ವರ್ಷದಿಂದ ಏನೇನು ಮಾಡಿದ್ದಾರೆ ಬಹುಶಃ ಸೂಕ್ಷ್ಮವಾಗಿ ನಮ್ಮ ಕಾರ್ಯಕರ್ತರು ಗಮನಿಸಿದ್ದಾರೆ, ನಾವು ಗಮನಿಸಿದ್ದೇವೆ. ಈ ಒಂದು ಹಾಸನ ಜಿಲ್ಲೆಯಲ್ಲಿ 24ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ನಿಗದಿ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಹಮ್ಕೋತಾ ಇರ್ತಕ್ಕಂಥದ್ದು ಕಾಕ್ತಾಳೀಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾವ ಸನ್ಮಾನ್ಯ ದೇವೇಗೌಡರ ರಾಜಕಾರಣ ಬಹುಶಃ ಅವರು ಹಾಸನ ಜಿಲ್ಲೆಯ ಮಣ್ಣಿನಲ್ಲಿ ಜನಿಸಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥವ್ರು. ಅವರ ರಾಜಕೀಯ ಜೀವನ ಬಹುಶಃ ಒಂದು ಸೊಸೈಟಿಯ ಚುನಾವಣೆ, ಆಂಜನೇಯ ಕೋಆಪರೇಟಿವ್ ಸೊಸೈಟಿನೂ ಯಾವುದೊಂದು ಸೊಸೈಟಿ, ಆ ಹೆಸರಿನಲ್ಲಿ ಪ್ರಾರಂಭ ಆದಂಥ ಸೊಸೈಟಿಯ ಚುನಾವಣೆಯಿಂದ ಅವರ ರಾಜಕೀಯ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥದ್ದು. ಅವರ ಸುದೀರ್ಘವಾದಂಥ ರಾಜಕಾರಣದಲ್ಲಿ 62 ವರ್ಷಗಳನ್ನು ಸವದಿದ್ದಾರೆ. ರಾಜಕಾರಣದಲ್ಲಿ ಮೊದಲನೇ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆಯಾದಂಥದ್ದು 62ರಲ್ಲಿ. ಅಲ್ಲಿಂದ ಅವರ ಒಂದು ರಾಜಕೀಯದಲ್ಲಿ ಬೆಳವಣಿಗೆಗಳು ಈ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ರೈತನ ಮಗ ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸ್ತಕ್ಕಂಥ ಶಕ್ತಿ ಬಂದಿದ್ದರೆ ದೇವೇಗೌಡರಿಗೆ ಅದು ಪ್ರಮುಖವಾಗಿ ಹಾಸನ ಜಿಲ್ಲೆಯ ಜನತೆಗೆ ಸೇರಬೇಕು. ವೇತನದ ವಿಷಯದಲ್ಲಿ ಯಾರೋ ಒಬ್ಬರೋ ಇಬ್ಬರದೋ ಏನೋ ಸಮಸ್ಯೆಗಳಿರ್ಬೋದು. ಅವರು ಪಾಪ ನಮ್ಮ ಪಕ್ಷಕ್ಕಿಂತಲೂ BJP ಪಕ್ಷಕ್ಕಿಂತಲೂ ಬೆಳೆದಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನಾನು ಚರ್ಚೆ ಮಾಡಿದಷ್ಟು ಮಾಡ್ತಕ್ಕಂಥ ಬೆಳವಣಿಗೆ ನಾನು ಏನು ಕಂಡಿಲ್ಲ. ಅಂಥವ್ರ ಬಗ್ಗೆ ಅವ್ರ ರಾಷ್ಟ್ರೀಯ ಪಕ್ಷದಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ. ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ನಾಯಕರ ಜೊತೆ ತಾವೇನಾದ್ರು ಮಾತುಕತೆ ಇದುವರೆಗೆ ಇಲ್ಲ, ಈಗಾಗಲೇ ಒಂದು ರೌಂಡ್ ಮಾತನಾಡಿದ್ದೇವೆ. ಸದ್ಯದಲ್ಲೇ ಮತ್ತೆ ಈಗಾಗಲೇ ಉಸ್ತುವಾರಿ ಏನು ಹಾಕಿದ್ದಾರೆ ನೆನ್ನೆಯ ದಿನ ಹೊಸ ಅಧ್ಯಕ್ಷರು BJPನಲ್ಲಿ ನೆನ್ನೆ ಚಾರ್ಜ್ ತಗೊಂಡ ನಂತರ ಇವತ್ತು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲವು ಉಸ್ತುವಾರಿಯನ್ನು ವಹಿಸಿದ್ದಾರೆ ಜವಾಬ್ದಾರಿ. ಅವರ ಜೊತೆಯಲ್ಲಿ ಸದ್ಯದಲ್ಲೇ ಚರ್ಚೆ ಮಾಡ್ತಾ ಇದ್ದಾರೆ. ಸರಿ, ಈ ಸರ್ಕಾರದಲ್ಲಿ ಈಗ ಒಂದು ಠಾಣೆ ಒಳಗಡೆ ಒಬ್ಬ DGP ಲೆವೆಲ್ನವರು ಮಹಿಳೆಯರ ಜೊತೆ ಆ ಥರ ಏನು ಅದನ್ನೇ ಇಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳ ನಡವಳಿಕೆಗಳ ವಿಷಯದಲ್ಲಿ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಇದು ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೂ ಅಸಹ್ಯವಾದಂಥ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಮೊನ್ನೆ ಆ ಘಟನೆಯನ್ನು ನೋಡದ ಮರುಕ್ಷಣ ಅಮಾನತುಗೊಳಿಸಬೇಕಾಗಿತ್ತು. ಪಾಪ ಇನ್ನೂ ಮೀನಾಮೇಷ ಎಣಿಸ್ತಾರೆ. ಹೋಗಲಿ, ಆ ವ್ಯಕ್ತಿಯ ಹಿನ್ನೆಲೆ ಏನು? ನಾನು 2015-16ರಲ್ಲೇ ಹೇಳಿದ್ದೀನಿ. ಬಿಳಿಕೆರೆ ಹತ್ರ ಯಾರೋ ಒಬ್ಬ ಚಿನ್ನದ ವ್ಯಾಪಾರಿ ವ್ಯಾಪಾರ ಮಾಡ್ಕೊಂಡು 3 ಕೋಟಿ ದುಡ್ಡನ್ನು ಬಸ್ಸಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಅದನ್ನೇ ಕಳ್ಳತನ ಮಾಡಿದಂಥದ್ದು. ಯಾವ ಥರ ಮುಚ್ಚಾಕಿದ್ರು ಇದೇ ಸಿದ್ದರಾಮಯ್ಯನವರ ಸರ್ಕಾರ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ದೊರಕತಕ್ಕಂಥ ರಕ್ಷಣೆ ಬಹುಶಃ ದೇಶದಲ್ಲಿ ಎಲ್ಲೂ ಸಿಗಲ್ಲ, ಯಾವುದೇ ಸರ್ಕಾರಗಳಲ್ಲೂ. ಆ ರೀತಿಯ ಸರ್ಕಾರ ನಡೆಸ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತು ಸರ್ಕಾರದ ಅಧಿಕಾರಿಗಳಲ್ಲೂ ಸಹ ಯಾವ ಮಟ್ಟಕ್ಕಿದ್ದಾರೆ ಈ ಸರ್ಕಾರದಲ್ಲಿ. ಕೆಲವು ಹಿರಿಯ ಅಧಿಕಾರಿಗಳು ಹೇಳ್ತಾರೆ, ಸರ್ ಏನು ಮಾಡೋದು,
80,000 ಸಿಬ್ಬಂದಿ ಇದ್ದಾರೆ. ಇಲ್ಲಿ ಸರ್ಕಾರದಲ್ಲಿ ನಡೆಯತಕ್ಕಂಥ ವರ್ಗಾವಣೆಗಳು, ಆ ವರ್ಗಾವಣೆಯ ಗೈಡ್ಲೈನ್ಸ್ ಏನು ಇಟ್ಕೊಂಡಿದ್ದಾರೆ, ಆ ಹಿನ್ನೆಲೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಎಷ್ಟೇ ನಾವು ಒಂದು ಶಿಸ್ತನ್ನು ಕಾಪಾಡ್ತೀವಿ ಅಂದರೂ ಈ ಸರ್ಕಾರ ವರ್ಗಾವಣೆಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರದಿಂದ ಆ ಶಿಸ್ತನ್ನು ನಾವು ಕಾಪಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೆಲವು ಒಳ್ಳೆಯ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ. ನಿಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಮೊನ್ನೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ 80 ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಇದೆ ಅಂತ ಹೇಳಿ, ಇನ್ನು 80 ಕ್ರಿಮಿನಲ್ ಕೇಸ್ ಇಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ನೀವು ಆಯ್ದ ಸ್ಥಾನಗಳಿಗೆ ಅಧಿಕಾರ ಕೊಟ್ಟರೆ ಆ ವ್ಯಕ್ತಿಗಳಿಂದ ಏನು ಕೆಲಸ ಆಗ್ಬೋದು, ಎಷ್ಟು ರಕ್ಷಣೆ ದೊರಕ್ಬೋದು, ಇದು ಇರತಕ್ಕಂಥದ್ದು. ಇನ್ನು ನಿಮ್ಮದು ಎಂಥದ್ದು CL7 ನಾನು ಬಹುಶಃ ನಿಮ್ಮ ಮುಂದೆನೇ ಹೇಳಿದೆ. ಕಳೆದ ಬಾರಿ ನಾನು ನಿಮ್ಮ ಜೊತೆ ಕೆಲವು ವಿಷಯ ಚರ್ಚೆ ಮಾಡಿದಾಗ ಯಾವುದೋ 500 ಹೊಸದಾಗಿ ಲೈಸೆನ್ಸ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರೇನು ತೀರ್ಮಾನ ಮಾಡಿದ್ದಾರೆ ಅದರ ಬಗ್ಗೆ ಅವತ್ತೇ ಹೇಳಿದೆ. 700 ಅವತ್ತೇ ನಾನು ಹೇಳಿದ್ದೀನಿ. ಪಾಪ ಕೆಲವ್ರು ಹೇಳ್ತಾರೆ ದಾಖಲೆ ಕೊಡಿ ಅಂತೀರಿ. ಏನು ದಾಖಲೆ ಕೊಡ್ತೀರಿ? 25 ಲಕ್ಷ ರೂಪಾಯಿನ ಎಕ್ಸೈಸ್ ಡಿ ಸಿ ಸಮೇತ ಇಬ್ಬರು ಅಧಿಕಾರಿಗಳು ಸೇರಿ ದುಡ್ಡನ್ನು ತಗೊಂಡಿರ್ತಕ್ಕಂಥದ್ದು ಕ್ಯಾಶನ್ನ ಲೋಕಾಯುಕ್ತದವ್ರು ಹಿಡ್ದಾಗಿದೆ. ಇನ್ಯಾವ ನಿಮಗೆ ದಾಖಲೆ ಬೇಕು ಪ್ರಿಯಾಂಕಾ ಖರ್ಗೆ ಅವರೇ? ಇದು ನಡೀತಾ ಇರ್ತಕ್ಕಂಥದ್ದು. ಇನ್ನು ವಾಲ್ಮೀಕಿ ಹಗರಣ, ಅವನು ಯಾರನ್ನ ಪದ್ಮನಾಭ ಹಾಕೋರಲ್ಲ, ಅಲ್ಲಿ ಹಾಕಿದ್ರಲ್ಲ, ಆ ವ್ಯಕ್ತಿಯನ್ನು ಪೋಸ್ಟಿಂಗ್ ಕೊಡಲಿಕ್ಕೆ ಅವಕಾಶ ಇತ್ತಾ?